ಹೌದು. ಈಗ ಅಷ್ಟರೊಳಗೆ ಅವ್ರು ಏನ್ ಮಾಡಿದ್ದಾರೆ, ಮಧ್ಯಾಹ್ನ ಬೆಳಿಗ್ಗೆ ಗಲಾಟೆ ಆದ್ಮೇಲೆ ಬೆಳಿಗ್ಗೆ ಅಲ್ಲಿ ಮನೆ ಮುಂದೆ ಇದನ್ನ ಫ್ಲಕ್ಸ್ ಅನ್ನ ಅಳವಡಿಸುವ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಫಸ್ಟ್ ಜಗಳ ನಡೆದಿದೆ. ಅದಾದ್ಮೇಲೆ ಅಲ್ಲಿ ಫ್ಲಕ್ಸ್ ಅವತ್ತಿಲ್ಲ, ನಿನ್ನೆ ಇಲ್ಲ, ಕಳೆದ 4 ದಿನಗಳ ಹಿಂದೆ ಕೂಡ ಅಲ್ಲೇ ಇದೆ. ನಿನ್ನೆ ಏಕಾಏಕಿ ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರು ನೋಡಿದ ಮೇಲೆ ಅದನ್ನ ತೆಗಿಬೇಕಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಕಾರ್ಯಕರ್ತರು ಇಲ್ಲಿ ನಮ್ಮ ಲೋಕೇಶ್ ಅಂತ ಹೇಳಿ ನಮ್ಮ ನಗರಸಭೆ ಅಂದ್ರೆ ಸದಸ್ಯರಾಗಿ ಕಂಟೆಸ್ಟ್ ಮಾಡಿದ್ದವರು ಲೋಕೇಶ್ ಅವರು, ಅವಂಬ ಲೋಕೇಶ್ ಅವರು, ಅವ್ರಿಗೆ ಫೋನ್ ಮಾಡಿ ಬೆದರಿಸಿದ್ದಾರೆ. ಅವ್ರ ರೆಕಾರ್ಡು ಇದೆ ಅವ್ರಿಗೆ. ಅಭಿಮಾನಿಗಳು ಹಾಕೊಂಡಾಗ ಕೆಲವು ಸಂದರ್ಭದಲ್ಲಿ ಶಾಂತಿ ಇದ್ದಾಗ ಏನ್ ತೊಂದರೆ ಇಲ್ಲ. ಇವಾಗ ಯಾರೋ ಒಬ್ರು ಅಭಿಮಾನಿಗಳು ಹಾಕೊಂಡಾಗ ಅದನ್ನು ಬ್ಯಾಡ ಅನ್ನೋದು ಬರಲ್ಲ. ಎಲ್ಲದೂ ಎಲ್ಲ ಕಟ್ಟಿದ್ದಾರೆ. ಆಮೇಲೆ ಅಲ್ಲ ಮುಂದೆ ಅದಕ್ಕೊಂದು ಫಾರ್ಮೇಶನ್ ಮಾಡೋಣ ಅಂತ, ಯಾವ ರೀತಿ ಆಗ್ಬೇಕು ಅದನ್ನ ನಾವು ಕಾರ್ಪೊರೇಷನ್ ಮೂಲಕ ನಾವು ಮಾಡ್ಕೊಳ್ತೀವಿ. ನೋಡ್ರಿ ಅದ್ ಬಿಟ್ಟು ಬೇರೆದು ಏನಾದ್ರು ಇಲ್ಲ, ನಾವು ಹೋಗಿ ಅಲ್ಲಿ ಸಾತ್ವನ ಹೇಳಿ ಬರ್ತೀವಿ. ನಾವೆಲ್ಲರೂ ಕೂಡ ಹೋಗಿ ಬರ್ತೀವಿ. ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ, ಅವ್ರಿಗೆ ಅಲ್ಲಿ ಹೋಗಿ ಬರ್ತಾರೆ. ಅಲ್ಲಿಗೆ ಖಂಡಿತವಾಗಿ ನಮ್ಮ ಕಾರ್ಯಕರ್ತ ಅವ್ರನ್ನ ಯಾವುದೇ ಕಾರಣಕ್ಕೂ ನಡುಬೀದಿಯಲ್ಲಿ ಬಿಡೋದಂತ ಪ್ರಸಕ್ತಿ ಇಲ್ಲ. ಆದ್ರೆ ಮುಖ್ಯವಾಗಿ ಅವ್ರು ಏನಾಗಿದೆ, ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದುದಕ್ಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಅದು ಬಳ್ಳಾರಿಯಿಂದನೇ ಪ್ರಾರಂಭ ಮಾಡಿದ್ದಾರೆ, ಬಳ್ಳಾರಿಯಿಂದನೇ ಚಾಲು ಮಾಡ್ಕೊಂಡಿದ್ದಾರೆ. ಇವತ್ತು ದಾರ್ಶನಿಕರು, ಇವತ್ತು ಮಹರ್ಷಿಗಳು, ಇವತ್ತು ಎಲ್ಲಾ ಕೋಳಿಯವರಿಗೆ ಬೇಕಾದಂತ ವ್ಯಕ್ತಿ ಆಗಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿ ಹೋಗ್ತಿದೆ ಅಂತೇಳಿ ಅವ್ರಿಗೆ ಎಲ್ಲ ಒಂದು ಭಯಭೀತರಾಗಿ ಇಂಥ ಒಂದು ಕಾರ್ಯಗಳನ್ನ ಇವತ್ತು ಮಾಡ್ತಾರೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಒಂದೇ ವೃತ್ತದಲ್ಲಿ 2 ಪುತ್ಥಳಿ ಅನಾವರಣ ಮಾಡೋದ್ರ ಮೂಲಕ ಇಲ್ಲ, ಅದನ್ನ ತಮ್ಗೆ ಹೇಳ್ತೀನಿ ಮಾಧ್ಯಮದವ್ರಿಗೆ. ಈಗಾಗಲೇ ಕೂಡ ಇರುವಂತ ಪುತ್ಥಳಿ ಅದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇರುವಂತದ್ದು, ಪ್ರೈವೇಟ್ ಜಾಗದಲ್ಲಿ ಅನಾವರಣ ಮಾಡಿದ್ದಾರೆ. ಆದ್ರೆ ಅಲ್ಲಿ SP ಸರ್ಕಲ್ ಅನ್ನುವಂತ SP ಹೆಸರು ಬೇಡ, ಅಲ್ಲಿ ವಾಲ್ಮೀಕಿಯ ವೃತ್ತ ಅಂತೇಳಿ ಈಗಾಗಲೇ ಕೂಡ ನಾವು ಅಜೆಂಡಾದಲ್ಲಿ ಇಟ್ಕೊಂಡು ಕಾರ್ಪೊರೇಷನ್ ಡಿಕ್ಲೇರ್ ಆಗಿದೆ. ಅದಕ್ಕೆ ಅಲ್ಲಿ ಖ್ಯಾತ ಇವರು ನಮ್ಮ ಅರುಣ್ ಯೋಗರಾಜ್ ಅವರು, ಅಂದ್ರೆ ಶ್ರೀರಾಮನನ್ನ ಕೆತ್ತನೆ ಮಾಡುವಂತವ್ರ ಜೊತೆಗೆ ಕೆತ್ತನೆ ಮಾಡ್ಬೇಕಂತೇಳಿ ಶಾಸಕರು ಪಟ್ಟಿಡಿದು ಅವ್ರ ಹತ್ರ ಮಾಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇರುತ್ತೆ. ಎಲ್ಲಿ ಆಗಿದ್ದಿಲ್ಲ, ಅದನ್ನ ಮಾನ್ಯತೆಯಲ್ಲಿ ಪಡೆದಿಲ್ಲ. ಅದನ್ನ ಒಂದು ಶೇಪ್ ಅಪ್ ಮಾಡ್ಕೊಂಡು, ಅಂದ್ರೆ ಒಂದು ದೊಡ್ಡದ ವಾಲ್ಮೀಕಿ ಸರ್ಕಲ್ ಅಂತ ಹೇಳಿಬಿಟ್ರೆ ಅದಾಗೋದಿಲ್ಲ. ಅದಕ್ಕೊಂದು ಲೈಟಿಂಗ್ ಕೊಟ್ಟು ಒಂದು ಅನಾವರಣ ಮಾಡಿ ಒಂದು ಒಳ್ಳೆ ಪಾರ್ಕ್ ತರ ಮಾಡಿ ಮಾಡ್ಬೇಕಂತ ಹೇಳಿ ಒಂದು ಉದ್ದೇಶ ನಮ್ಮ ಶಾಸಕರಲ್ಲಿತ್ತು. ಅದನ್ನ ನೆರವೇರಿಸಕ್ ಹೋದಾಗ ನನ್ನ ಮನೆ ಮುಂದೆ ಈ ರೀತಿ ಮಾಡ್ತಾರ ಅನ್ನುವಂತ ವಿಚಾರ ಅವ್ರಿಗೆ ಎಲ್ಲ ಒಂದ್ ಕಡೆ ನೋವಾಗಿದೆ ಅಂತ ಒಂದು ವಿಚಾರವನ್ನು ಹೇಳ್ತೀನಿ ನಾನು. ಇಲ್ಲ, ಆ ರೀತಿಯಾದಂತಂದ್ರೆ ಏನಾಗಿದೆ, ಸಡನ್ ಆಗಿ ಆದಾಗ ಪ್ಲಾಂಟ್ ಇದ್ದವ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ವಾಲ್ಮೀಕಿಯ ಪುತ್ಥಳಿಯನ್ನ ಇಟ್ಕೊಂಡು ಅವ್ರು ಈ ರೀತಿ ಮಾಡ್ತಾರ ಅಂತ ಹೇಳಿ ನಮ್ಗೆ ನಂಬಿಕೆ ಇಲ್ಲ. ಬಿಜೆಪಿ ಅವ್ರು ಎಷ್ಟು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾರೆ ನೋಡಿ. ಅಲ್ಲ, ಆಮೇಲೆ ಬಂದ್ರ ಅವರು ಇಲ್ಲ, ಬೆಳಿಗ್ಗೆ ಅಂದ್ರೆ ರಾತ್ರಿ ಆದಾಗ ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಮಾಡಿದ್ದಾರೆ. ಅದಕ್ಕೆ ಯಾವ ರೀತಿ ಬೆಳಿಗ್ಗೆ ಮಾಡಿದ್ದಾರೆ, ಬೆಳಿಗ್ಗೆ ಇಲ್ಲ ರಾತ್ರಿ ಮಾಡಿದ್ರು, 1:15 ಮಾಡಿದ್ರು. ಅಂದ್ರೆ 2 ಗಂಟೆ 1:30 ಟೈಮಲ್ಲಿ ಮಾಡಿದ್ದಾರೆ. ಅಷ್ಟರೊಳಗೆ ಜನ ಎಲ್ಲ ಇದ್ದಾಗಿದ್ರು. ಆದ್ರೆ ಒಂದೇ ನಮ್ಮ ಬಳ್ಳಾರಿಯಲ್ಲಿ ಶಾಂತಿ ರೀತಿಯಾಗಿರುವಂತ ಶಾಂತಿಯನ್ನ ಕದಡುವಂತ ಒಂದು ಕೆಲಸ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವ್ರಿಗೆ ಇಷ್ಟೇ, ಮಹರ್ಷಿ ವಾಲ್ಮೀಕಿಯ ಒಂದು ಏನು ಜನಾಂಗ ಕಾಂಗ್ರೆಸ್ ಪಕ್ಷದ ಪರವಾಗಿದೆ, ಅದನ್ನ ಯಾವ ರೀತಿಯಾಗಿ ನಾವು ಕೈವಸ ಮಾಡ್ಬೇಕಂತೇಳಿ ಅವರು ಅದನ್ನ ತಲೆಯಲ್ಲಿ ಇಟ್ಕೊಂಡು ಈ ರೀತಿಯಾದಂತ ಒಂದು ಗೂಬೆ ಕೂರಿಸುವಂತ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. 5 ಜನ
ಇನ್ನೊಬ್ಬರನ್ನ ಕಳಿಸ್ತೀನಿ. ಯಾರು ಇಲ್ಲಲ್ಲ, ನಾವೆಲ್ಲರೂ ಜೊತೆಗಿದ್ದೀವಿ. ನಾವು ನಮ್ಮ ಉದ್ದೇಶ ಏನಿತ್ತು ಗೊತ್ತಾ, ನಾವು ವಾಲ್ಮೀಕಿಯ ಪುತ್ಥಳಿಯನ್ನು ಮಾಡೋದಕ್ಕಿಂತ ಅನ್ಯರು ಮಾಡಿದ್ರೆ ಒಳ್ಳೇದಂತ ಹೇಳಿ ನಮ್ದು. ಯಾಕಂದ್ರೆ ಅವರು ಒಂದು ಗೌರವ ಕೊಟ್ಟಿದ್ದಾರೆ, ನಾವು ಅದನ್ನ ಸ್ವಾಗತ ಮಾಡಿದ್ದೀವಿ. ಎಲ್ಲರೂ ಬರ್ತಾರೆ, ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇದ್ರು. ನಾವೆಲ್ಲರೂ ಕೂಡ, ನಾವು ನಾಳೆ ಕಾರ್ಯಕ್ರಮ ಆಗಿದ್ರೆ 14 ಜನ ಕೂಡ ನಮ್ಮ ಶಾಸಕರೆಲ್ಲ ಬರ್ತಾ ಇದ್ರು. ಮಾನ್ಯ ನಮ್ಮ ಸತೀಶ್ ಅಣ್ಣವರು ಬರ್ತಾ ಇದ್ರು, ನಮ್ಮ ಮಾಜಿ ಮಂತ್ರಿಗಳಂತ ರಾಜಣ್ಣವರು ಬರ್ತಾ ಇದ್ರು, ನಮ್ಮ ರಘುಮೂರ್ತಿ ಅವರು, ನಮ್ಮ ಜಮೀರಣ್ಣ ಅವರು, ನಮ್ಮ ನಾಸೀರ್ ಹುಸೇನ್ ಸಾಹೇಬ್ರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಬರ್ತಾ ಇದ್ರು. ನಾಳೆ ಬಹಳ ದೊಡ್ಡ ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಇದನ್ನ ಸಹಿಸ್ಕೊಳ್ಳಕ್ ಆಗ್ಲಿಲ್ಲ. ಇವತ್ತು ನೋಡಿ, ಇನ್ನ ನಾಳೆಯಿಂದ ಅವ್ರು ಇನ್ನ ಏನೇನ್ ಡ್ರಾಮಾ ಮಾಡ್ತಾರೋ ಅವನ್ನೆಲ್ಲ ತಮ್ಮ ಮಾಧ್ಯಮದವ್ರಿಗೆ ಇಷ್ಟಕ್ಕೆ ಮುಂಚೆ ನಾವು ಹೋಗಿ ಬಂದಿರ್ತೀರಿ. ಅವ್ರ ಡ್ರಾಮಾ ಅವನ್ನೆಲ್ಲ ಕೂಡ ನಡೆಯೋದಿಲ್ಲ ಇವತ್ತು. ಈಗಾಗ್ಲೇ ಕೂಡ ಅವರು ಯಾವ ರೀತಿ ಇದನ್ನ ಮಾಡ್ಬೇಕಂತೇಳಿ ಈ ಒಂದು ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಪ್ರೆಸ್ ಮೀಟ್ ಅದು ಕುಂತವ್ರನ್ನ ಬೇಗ ಬೇಗ ಏಕಾಏಕಿ ಓಡೋಗಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿಸ್ತಾರಂದ್ರೆ ಅದಕ್ಕೆ ಅಷ್ಟಕ್ಕಿಂತ ಹಾಸ್ಯಾಸ್ಪದ ಏನಿರುತ್ತೆ ಹೇಳಿ. ಆಯ್ತಾ? ಥ್ಯಾಂಕ್ ಯು ಸರ್.